ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4 ಸಂಚಿಕೆ 48 ಅಕ್ಟೋಬರ್ 28, 2020. ಜಾಣ ಜಾಣೆಯರು. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ವೈರಸ್ ವಿರೋಧಿ. ವೈರಸ್ಸು ಜೀವಕೋಶಗಳು ಹಾಗೂ ದೇಹ ರಕ್ಷಣಾ ವ್ಯವಸ್ಥೆಯಲ್ಲಿ ನನಗೆ ಆಸಕ್ತಿ ಬೆಳೆಯಲು ಕಾರಣ ಇವುಗಳೇ ರೋಗಗಳಿಗೂ ಕಾರಣ ಹಾಗೂ ಇವುಗಳನ್ನು ಅಧ್ಯಯನ ಮಾಡಿ ಪರಿವರ್ತಿಸಿ ರೋಗಗಳ ಚಿಕಿತ್ಸೆಯನ್ನೋ ತಡೆಯನ್ನೋ ರೂಪಿಸಬಹುದು. ಅದೇ ರೀತಿಯಲ್ಲಿ ಮನುಷ್ಯನ ಬುದ್ಧಿ ಹಾಗೂ ವಿಕಾಸವೆರಡನ್ನು ನಾನು ಇಂದಿನ ಮನುಷ್ಯನ ಪರಿಸ್ಥಿತಿಯ ಕಾರಣವಾಗಿಯೂ ಅದನ್ನು ನಿವಾರಿಸುವ ಪರಿಹಾರವಾಗಿಯೂ ಕಾಣುತ್ತೇನೆ. ಮನುಷ್ಯನ ಬುದ್ಧಿ ಹಾಗೂ ವಿಶೇಷವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗಳು ವಿಕಾಸವಾಗುತ್ತಲೇ ಇರುವುದರಿಂದಾಗಿ ನಮ್ಮ ಇಂದಿನ ಸಂಕಟಗಳು ಎದುರಾಗಿವೆ. ಈ ಬೆಳವಣಿಗೆಗಳು ಮನುಷ್ಯರ ಜನಸಂಖ್ಯೆಯನ್ನು ಹೆಚ್ಚಿಸುವುದರ ಜೊತೆಗೆ ಮಾನವನ ಜೀವನ ಶೈಲಿಯ ಗುಣಮಟ್ಟದಲ್ಲಿ ಇಂದು ನಾವು ಕಾಣುವ ಹಲವಾರು ಬದಲಾವಣೆಗಳನ್ನು ಉಂಟುಮಾಡಿವೆ. ಭೌತಿಕವಾಗಿ ನೋಡಿದರೆ ಪ್ರಪಂಚದ ಮುಂದುವರೆದ ರಾಷ್ಟ್ರಗಳು ಹಲವದರಲ್ಲಿ ಜೀವನದ ಗುಣಮಟ್ಟ ಉಳಿದ ಭಾಗಗಳಿಗೆ ಹೋಲಿಸಿದರೆ ಹಿಂದಿಗಿಂತಲೂ ಇಂದು ತುಸು ಸುಧಾರಿಸಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಉಂಟಾದ ಬದಲಾವಣೆಗಳಿಂದಾಗಿ ಮಾನಸಿಕ ಸ್ವಾಸ್ಥ್ಯ ಹಾಗೂ ಜೀವನ ಶೈಲಿಗಳ ಮಟ್ಟಿಗೆ ಹೊಸ ಸಮಸ್ಯೆಗಳು ಉಂಟಾಗಿವೆ. ಈ ಬದಲಾವಣೆಗಳು ನಮ್ಮ ಬುದ್ಧಿ, ಮಿದುಳಿನ ಉತ್ಪನ್ನಗಳಾಗಿರುವುದರಿಂದಲೂ ಮನುಷ್ಯನ ಮಿದುಳು ಮತ್ತು ಬುದ್ಧಿ ಜೀವಿ ವಿಕಾಸದ ಫಲವಾಗಿರುವುದರಿಂದಲೂ ಮನುಷ್ಯನ ಇಂದಿನ ಪರಿಸ್ಥಿತಿಗೂ ಇವೆರಡಕ್ಕೂ ನಿಕಟ ಸಂಬಂಧವಿದೆ ಎಂಬುದು ನನ್ನ ಅನಿಸಿಕೆ. ರೋಗಕ್ಕೆ ಕಾರಣವೇನೆಂಬುದನ್ನು ತಿಳಿಯುವುದರಿಂದ ಅದರ ಚಿಕಿತ್ಸೆಗೆ ಸುಳಿವೇನೆಂಬುದನ್ನು ತಿಳಿಯಬಹುದಷ್ಟೇ. ಹೀಗೆಯೇ ನಾವು ಇಂದು ಮನುಷ್ಯರ ಸಂಕಟಕ್ಕೆ ಕಾರಣವಾದವುಗಳ ಪರಿಹಾರಕ್ಕಾಗಿ ಮನುಷ್ಯನ ಮಿದುಳು ಮತ್ತು ಬುದ್ಧಿ ಹಾಗೂ ಅವುಗಳ ವಿಕಾಸದ ಕ್ರಿಯೆಗಳತ್ತ ಗಮನ ಹರಿಸಬೇಕಾಗುತ್ತದೆ. ವಿಕಾಸದ ಕ್ರಿಯೆಯೇ ಇದಕ್ಕೆ ಕಾರಣವಾಗಿದೆ ಎಂದರೆ ಇದರಿಂದ ನಾವು ಏನನ್ನು ನಿರೀಕ್ಷಿಸಬಹುದು? ಪರಿಹಾರಕ್ಕೆ ಏನು ಮಾಡಬಹುದು? ಈ ಕಾರಣಗಳು ಮನುಷ್ಯನ ಬುದ್ಧಿಯಿಂದ ಹಾಗೂ ಅದರ ವಿಕಾಸದಿಂದ ಆಗಿದ್ದ ಪಕ್ಷದಲ್ಲಿ ಈ ಅರಿವು ಈ ಸಮಸ್ಯೆಗಳನ್ನು ಪರಿಹರಿಸಲು ಹೇಗೆ ಉಪಯುಕ್ತವಾಗಬಲ್ಲುದು? ಈ ಸಂದಿಗ್ಧದ ಬಗ್ಗೆ ನಾನು ಎಲ್ಲರ ಗಮನ ಸೆಳೆಯ ಬಯಸುತ್ತೇನೆ. ಏಕೆಂದರೆ ನಾನು ಅಂದುಕೊಂಡಿದ್ದೇ ಕಾರಣವಾಗಿದ್ದ ಪಕ್ಷದಲ್ಲಿ ಜೀವಿ ವಿಕಾಸ ಹಾಗೂ ಮಾನವನ ಬುದ್ಧಿಯ ವಿಕಾಸವನ್ನೇ ನಾವು ಸಮಸ್ಯೆಯ ಪರಿಹಾರಗಳಿಗಾಗಿ ಅವಲಂಬಿಸಬೇಕಾಗುತ್ತದೆ. ಹೀಗಾಗಿ ಈ ಋಣಾತ್ಮಕವಾದ ಬೆಳವಣಿಗೆಗಳನ್ನು ಹಿಮ್ಮೆಟ್ಟಿಸಿ ನಾಳಿನ ಮನುಷ್ಯನ ಭವಿಷ್ಯವನ್ನು ರೂಪಿಸುವಂತಹ ಧನಾತ್ಮಕ ಬದಲಾವಣೆಯನ್ನು ಮಾನವನ ಸಾಮೂಹಿಕ ಪ್ರಜ್ಞೆಯಲ್ಲಿ ಉಂಟು ಮಾಡಲು ಬೇಕಾದ ಸುಳಿವುಗಳಿಗಾಗಿ ನಾವು ಪ್ರಕೃತಿ ವಿಜ್ಞಾನದ ಚರಿತ್ರೆಯನ್ನೇ ಹುಡುಕಾಡಬೇಕು. ಇದು ದಿ ಅನಾಟಮಿ ಆಫ್ ರಿಯಾಲಿಟಿ, ಮರ್ಜಿಂಗ್ ಆಫ್ ಇಂಟ್ಯೂಷನ್ ಅಂಡ್ ರೀಸನ್ ಎಂಬ ಪುಸ್ತಕದಲ್ಲಿ ಬರುವ ಒಂದು ಪಾಠ. ಇದನ್ನು ಬರೆದದ್ದು ಭೀಕರ ಸೋಂಕು ರೋಗವೊಂದರಿಂದ ಮಾನವ ಕೋಟಿಯನ್ನು ರಕ್ಷಿಸಿದಂತಹ ಲಸಿಕೆಯೊಂದನ್ನು ತಯಾರಿಸಲು ಪಣ ತೊಟ್ಟು ಗೆದ್ದ ಹಾಗೂ ಅದಕ್ಕಾಗಿ ತನ್ನ ಸಹ ವಿಜ್ಞಾನಿಗಳ ದ್ವೇಷವನ್ನು ಕಟ್ಟಿಕೊಂಡ, ಸದಾ ಹೆಣಗುತ್ತಲೇ ತನ್ನ ಗುರಿಯನ್ನು ಮುಟ್ಟಲೆತ್ನಿಸಿದ ಜೋನಾಸ್ ಸಾಕ್. ಈ ಅದಮ್ಯ ಚೇತನ ಹುಟ್ಟಿದ ದಿನ ಇಂದು ಅಕ್ಟೋಬರ್ 28. ಜೋನಾಸ್ ಸಾಕ್ ಹುಟ್ಟಿದ್ದು ಅಮೆರಿಕ ನ್ಯೂಯಾರ್ಕ್ ಪಟ್ಟಣದಲ್ಲಿ ಅಕ್ಟೋಬರ್ 28, 1914ರಲ್ಲಿ ಡೇನಿಯಲ್ ಸಾಕ್ ಮತ್ತು ಡೋನಾ ಸಾಕ್ ಅವರಿಗೆ ಮೊದಲ ಮಗನಾಗಿ ಹುಟ್ಟಿದರು. ಇವರು ಹುಟ್ಟಿದ ಕಾಲವು ಎಂಥದ್ದು? ಈತ ಇನ್ನೂ ಮಗುವಾಗಿದ್ದಾಗಲೇ ನ್ಯೂಯಾರ್ಕ್ ಪಟ್ಟಣದಲ್ಲಿ ಪೋಲಿಯೋ ಸೋಂಕು ಹರಡಿತ್ತು.
ಇದೀಗ ಕೊರೋನಾ ವೈರಸ್ಸಿನ ಸೋಂಕಿನ ನಿಯಂತ್ರಣಕ್ಕೆ ಹೇಗೆ ಕ್ವಾರಂಟೈನು ನಿಷೇಧಗಳನ್ನು ಹೇರಲಾಗಿದೆಯೋ ಹಾಗೆಯೇ ಆಗ ನ್ಯೂಯಾರ್ಕ್ ಪಟ್ಟಣದಲ್ಲಿ ಪೋಲಿಯೋ ತಡೆಯಲು ಕ್ವಾರಂಟೈನ್ ಹೇರಲಾಗಿತ್ತು. ನೂರಾರು ಮಕ್ಕಳು ದಿನವೂ ಸತ್ತ ಬಗ್ಗೆ ವರದಿಯಾಗುತ್ತಿತ್ತು. ಇಂತಹ ಕಾಲದಲ್ಲಿ ಹುಟ್ಟಿದ ಜೋನಾಸ್ ಸಾಕ್ ಮುಂದೆ ಪೋಲಿಯೋ ತಡೆಗಟ್ಟಲು ಸಮರ್ಥವಾದ ಲಸಿಕೆಯೊಂದನ್ನು ರೂಪಿಸುತ್ತಾನೆಂದು ಅವನ ತಂದೆ ತಾಯಿ ಅಂದು ಊಹಿಸಿರಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಇದು ವಿಚಿತ್ರವಾದರೂ ಸತ್ಯ. ಕಳೆದ ವರ್ಷವಷ್ಟೇ ಭಾರತವು ಪೋಲಿಯೋ ಮುಕ್ತ ರಾಷ್ಟ್ರವೆಂದು ವಿಶ್ವ ಆರೋಗ್ಯ ಸಂಸ್ಥೆ ಘೋಷಿಸಿತು. ಇದಕ್ಕೆ ಕಾರಣ ಪೋಲಿಯೋ ಸೋಂಕನ್ನು ತಡೆಗಟ್ಟಲೆಂದು ವ್ಯಾಪಕವಾಗಿ ಹಾಗೂ ನಿಯತವಾಗಿ ಲಸಿಕೆಯನ್ನು ನೀಡುವ ಯೋಜನೆಗಳು. ಇದು ಸಾಧ್ಯವಾದದ್ದು ಪೋಲಿಯೋ ತಡೆಗಟ್ಟುವ 2 ಲಸಿಕೆಗಳಿಂದಾಗಿ. ಇವನ್ನು ನಿರ್ಮಿಸಿದ ಜೋನಾಸ್ ಸಾಕ್ ಮತ್ತು ಆಲ್ಬರ್ಟ್ ಸಬೀನ್ ರವರನ್ನು ಮಾನವತೆ ಸದಾ ನೆನಪಿಟ್ಟಿರಬೇಕು ಎನ್ನುವುದು ಸತ್ಯ. ಈ ಲಸಿಕೆಗಳ ಕತೆ, ಸಾಕ್ ಇದನ್ನು ಸಾಕಾರಗೊಳಿಸಿದ ವಿಧಾನ, ವಿಜ್ಞಾನಿಗಳ ನಡುವಣ ಸ್ಪರ್ಧೆ, ವ್ಯಕ್ತಿಗತ ನಂಬಿಕೆಗಳ ತಾಕಲಾಟಗಳಿಗೆ ಉದಾಹರಣೆ ಎನ್ನಬಹುದು. ಇದರಲ್ಲಿ ಸೋತು ಗೆದ್ದವರು ಜೋನಾಸ್ ಸಾಕ್. ಜೋನಾಸ್ ಸಾಕ್ ಮತ್ತು ಆಲ್ಬರ್ಟ್ ಸಬೀನ್ ಇಬ್ಬರು ಯಹೂದಿಗಳು ಎನ್ನುವುದು ಕಾಕತಾಳೀಯವಷ್ಟೇ. ಇಬ್ಬರ ಗುಣವು ತದ್ವಿರುದ್ಧವಾಗಿತ್ತು ಎನ್ನುತ್ತದೆ ಚರಿತ್ರೆ. ಪೋಲಿಯೋ ವೈರಸ್ ಸೋಂಕನ್ನು ತಡೆಯಲು ಇಬ್ಬರು ಒಟ್ಟಿಗೇ ಲಸಿಕೆಯ ಸಂಶೋಧನೆಯಲ್ಲಿ ತೊಡಗಿದ್ದರು. ಅದುವೂ ಒಂದೇ ತಂಡದಲ್ಲಿ. ಆದರೆ ಅನಂತರದ ದಿನಗಳಲ್ಲಿ ಇಬ್ಬರ ವಿಚಾರಗಳಲ್ಲೂ ತಾಕಲಾಟ ಉಂಟಾಯಿತು. ಇದರ ಫಲವಾಗಿ ವೈದ್ಯಕೀಯ ಜಗತ್ತಿನಲ್ಲಿಯೇ 2 ವಿರುದ್ಧ ಬಣಗಳಾದವು. 2 ವಿಭಿನ್ನ ಲಸಿಕೆಗಳು ತಯಾರಾದವು. ಇವೆರಡರ ಪರ ವಿರುದ್ಧ ಚರ್ಚೆಗಳು, ಪರೀಕ್ಷೆಗಳು ನಡೆದವು. ಜೋನಾಸ್ ಸಾಕ್ ನ್ಯೂಯಾರ್ಕ್ ವಿಶ್ವವಿದ್ಯಾನಿಲಯದ ವೈದ್ಯ ಪದವಿಯನ್ನು ಮುಗಿಸಿದ ಸಂದರ್ಭದಲ್ಲಿ ವೈರಸ್ಸುಗಳು ಜೀವಿ ಜಗತ್ತಿನಲ್ಲಿ ಹೊಸದಾಗಿ ಪ್ರವೇಶಿಸಿದ್ದವು. ವೈರಸ್ಸುಗಳ ಬಗ್ಗೆ ಸಂಶೋಧನೆ ಅಂದಿನ ಸಂಶೋಧನೆಗಳಲ್ಲಿ ಬಲು ಮುಂಚೂಣಿ ವಿಷಯವಾಗಿತ್ತು. ಇದರಲ್ಲಿ ಸಬೀನ್ ಅದಾಗಲೇ ಪ್ರತಿಷ್ಠಿತ ವಿಜ್ಞಾನಿಯಾಗಿದ್ದರು. ಪೋಲಿಯೋ ವೈರಸ್ಸುಗಳ ಅಧ್ಯಯನಕ್ಕಾಗಿಯೇ ಒಂದು ವೈದ್ಯ ವಿಜ್ಞಾನಿಗಳ ತಂಡ ನಿರ್ಮಾಣವಾಯಿತು. ವೀವರ್ ಎನ್ನುವವರ ನೇತೃತ್ವದಲ್ಲಿ ಸಬೀನ್, ಸಾಕ್ ಮೊದಲಾದವರ ತಂಡ ಈ ಅಧ್ಯಯನಗಳಲ್ಲಿ ತೊಡಗಿತ್ತು. ಇದರಲ್ಲಿ ಸಾಕ್ ರವರ ತಂಡಕ್ಕೆ ಉಳಿದ ವೈದ್ಯರುಗಳು ರೋಗಿಗಳಿಂದ ಸಂಗ್ರಹಿಸಿ ಕಳಿಸಿದ ವೈರಸ್ಸುಗಳ ವರ್ಗೀಕರಣದ ಹೊಣೆ ಸಿಕ್ಕಿತು. ಆಗ ಕನಿಷ್ಠ 2 ಬಗೆಯ ಪೋಲಿಯೋ ವೈರಸ್ ಇದೆ ಎನ್ನುವುದು ಗೊತ್ತಿತ್ತು. ಆದರೆ ಇವನ್ನು ರೋಗ ಲಕ್ಷಣಗಳಿಂದ ಗುರುತಿಸುವುದು ಅಸಾಧ್ಯವಾದ್ದರಿಂದ ಮಂಗಗಳಿಗೆ ಸೋಂಕನ್ನುಂಟು ಮಾಡಿ ಗುರುತಿಸಬೇಕಿತ್ತು. ಆಗಿನ್ನೂ ಇಂದಿನಂತೆ ಬಲು ಸುಸಜ್ಜಿತ ಪರೀಕ್ಷೆಗಳು ಇರಲಿಲ್ಲ. ಹೀಗಾಗಿ ಮೊದಲು ಮಂಗಕ್ಕೆ ಒಂದು ಗೊತ್ತಾದ ಬಗೆಯ ವೈರಸ್ ಸೋಂಕು ಬರುವಂತೆ ಮಾಡಿ ಅದರ ಜೊತೆಗೆ ಇನ್ನೊಂದು ಗೊತ್ತಾದ ಅಥವಾ ಗೊತ್ತಿಲ್ಲದ ವೈರಸ್ ಚುಚ್ಚುತ್ತಿದ್ದರು. ಅಂತಹ ಮಂಗಕ್ಕೆ ಪೋಲಿಯೋ ತಟ್ಟಲಿಲ್ಲವಾದರೆ ಎರಡನೆಯದಾಗಿ ಚುಚ್ಚಿದ ವೈರಸ್ಸು ಗೊತ್ತಾದ ಬಗೆಯದೆಂದು, ಪೋಲಿಯೋ ಉಂಟಾದರೆ ಅದು ಬೇರೆಯದೇ ವಿಧವೆಂದು ತಿಳಿಯುತ್ತಿದ್ದರು. 1948ರ ವೇಳೆಗೆ ಅಮೆರಿಕೆಯಲ್ಲಿ ಮತ್ತೊಂದು ಪೋಲಿಯೋ ಮಾರಿ ಹಬ್ಬಿತು. ಈ ಸಂದರ್ಭದಲ್ಲಿ ಅಮೆರಿಕೆಯ ವಿವಿಧೆಡೆಗಳಿಂದ ಬಂದ ವೈರಸ್ಸುಗಳು ಯಾವ ವಿಧದ್ದೆಂದು ಪತ್ತೆ ಮಾಡುವುದರಲ್ಲಿ ಸಾಕ್ ನಿರತರಾಗಿದ್ದರು. ಇವರ ಅಧ್ಯಯನಗಳು ಪೋಲಿಯೋದಲ್ಲಿ 2 ಅಲ್ಲ 3 ಬಗೆ ಇದೆ ಎಂದು ತೋರಿಸಿತು. ಈ 3 ಬಗೆಯನ್ನು ಪತ್ತೆ ಮಾಡಬೇಕೆಂದರೆ ಪ್ರತಿ ಸ್ಯಾಂಪಲ್ ಅನ್ನು ಕನಿಷ್ಠ 2 ಮಂಗಗಳಲ್ಲಿ ಪರೀಕ್ಷಿಸಬೇಕಿತ್ತು. ಹೀಗೆ ಮಂಗಗಳ ಅಗತ್ಯ ಬಹಳವಿತ್ತು. ಇದಕ್ಕಾಗಿ ಭಾರತದಿಂದ ಮಂಗಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರು. ಒಂದು ಸಂದರ್ಭದಲ್ಲಿಯೇ ಒಂದೇ ವಿಮಾನದಲ್ಲಿ 100ಕ್ಕೂ ಹೆಚ್ಚು ಮಂಗಗಳನ್ನು ಆಮದು ಮಾಡಿಕೊಂಡಿದ್ದರಂತೆ. ಮಂಗಗಳ ಜೊತೆಗೆ ಪರೀಕ್ಷಿಸಲು ಬೇಕಾದ ವೈರಸ್ಸು ಪ್ರಮಾಣವು ಹೆಚ್ಚಿರಬೇಕಿತ್ತು. ಇದಕ್ಕೆ ಸಾಕ್ ಒಂದು ಉಪಾಯ ಮಾಡಿದ್ದರು. ವೈರಸ್ಸಿನ ಜೊತೆಯಲ್ಲಿಯೇ ಒಂದಿಷ್ಟು ರಾಸಾಯನಿಕವನ್ನು ಅವರು ಚುಚ್ಚುತ್ತಿದ್ದರು. ಇದು ಮಂಗಗಳ ರೋಗ ರಕ್ಷಣಾ ವ್ಯವಸ್ಥೆಯನ್ನು ಎಚ್ಚರಿಸಿ ಅವು ಅತ್ಯಲ್ಪ ವೈರಸ್ ಇದ್ದರೂ ಪ್ರತಿಕ್ರಿಯಿಸುವಂತೆ ಮಾಡುತ್ತಿತ್ತು. ಈ ರೀತಿಯ ರಾಸಾಯನಿಕದ ಬಳಕೆಯನ್ನು ಸಹ ಲಸಿಕೆ ಅಥವಾ ಅಡ್ಜುವೆಂಟ್ ಎನ್ನುತ್ತಾರೆ. ಇದೇ ತಂತ್ರವನ್ನು ಲಸಿಕೆಯ ತಯಾರಿಕೆಯಲ್ಲಿ ಬಳಸಬಾರದೇಕೆ ಎನ್ನುವುದು ಸಾಕವರ ಉಪಾಯ.
ಆದರೆ ಆಗಿನ ವಿಜ್ಞಾನಿಗಳು ಯಾರೂ ಅದನ್ನು ಒಪ್ಪಲಿಲ್ಲ. ರಕ್ಷಣಾ ವ್ಯವಸ್ಥೆ ಚುರುಕಾಗಬೇಕಾದರೆ ಒಂದು ಜೀವಂತ ವೈರಸ್ ಅನ್ನು ಇಲ್ಲವೇ ತುಸು ದುರ್ಬಲವಾದ ವೈರಸ್ ಅನ್ನು ಲಸಿಕೆಯಾಗಿ ಬಳಸಬೇಕು ಎನ್ನುವುದು ತರ್ಕವಾಗಿತ್ತು. ಸಾಕ್ರವರ ತರ್ಕ ಇದಕ್ಕೆ ವಿರುದ್ಧವಾದದ್ದಾಗಿತ್ತು. ಇದಕ್ಕೆ ಕಾರಣವಿತ್ತು. 1930ರಲ್ಲಿಯೇ ಮಾರಿಸ್ ಬ್ರಾಡಿ ಎಂಬಾತ ಪೋಲಿಯೋ ವೈರಸ್ಸುಗಳನ್ನು ಫಾರ್ಮಾಲ್ಡಿಹೈಡ್ ರಾಸಾಯನಿಕದಲ್ಲಿ ಹಾಕಿ ಅವನ್ನು ನಿಶ್ಚೇತಗೊಳಿಸಿದ್ದ. ಇವನ್ನು ಅನಂತರ ಮಂಗಗಳಿಗೆ ಲಸಿಕೆಯಂತೆ ಚುಚ್ಚಿ ಪರೀಕ್ಷಿಸಿದ್ದ. ಮಂಗಗಳಲ್ಲಿ ಫಲ ಕೊಟ್ಟ ಇವು ಅನಂತರ 3000 ಮಕ್ಕಳ ಮೇಲೆ ಪ್ರಯೋಗಿಸಿದಾಗ ನಿರೀಕ್ಷಿತ ಫಲ ಕೊಟ್ಟಿರಲಿಲ್ಲ. ಇದೇ ವೇಳೆ ಜಾನ್ ಕೋಲರ್ ಎಂಬಾತ ಜೀವಂತ ವೈರಸ್ಸುಗಳನ್ನೇ ಲಸಿಕೆಯನ್ನಾಗಿ ಬಳಸಿದ್ದ. ಈ ಪ್ರಯೋಗದಲ್ಲಿ ಹಲವು ಮಕ್ಕಳು ಸತ್ತವು, ಹಲವು ಪೋಲಿಯೋಗೆ ತುತ್ತಾಗಿದ್ದವು. ಇದಕ್ಕೆ ಲಸಿಕೆಯೇ ಕಾರಣ ಎಂದು ಎಲ್ಲರೂ ದೂರಿದ್ದರು. ಇಂದಿಗೂ ಅಮೆರಿಕೆಯಲ್ಲಿ ಲಸಿಕೆಗಳು ಬೇಡ ಎನ್ನುವವರಿದ್ದಾರೆ. ಇವರೆಲ್ಲರಿಗೂ ಈ ಪ್ರಯೋಗವೇ ಒಂದು ಉದಾಹರಣೆಯಾಗಿದೆ ಎನ್ನಬಹುದು. ಇಂತಹ ಪರಿಸ್ಥಿತಿಯಲ್ಲಿ ರೋಗರಕ್ಷಣಾ ವ್ಯವಸ್ಥೆಯನ್ನು ಸ್ವತಃ ಪ್ರಚೋದಿಸಲಾಗದಷ್ಟು ಕಡಿಮೆ ಪ್ರಮಾಣದಲ್ಲಿ ವೈರಸ್ ಅನ್ನು ನೀಡಲು ಯಾರೂ ಸಿದ್ಧರಿರಲಿಲ್ಲ. ಹೀಗಾಗಿ ಸಾಕ್ರವರ ವಿಚಾರಕ್ಕೆ ಬೆಂಬಲ ಕಡಿಮೆಯಿತ್ತು. ಆದರೆ ಇದರಿಂದ ಎದೆಗುಂದದ ಸಾಕ್ ಹಲವು ಕಂಪನಿಗಳನ್ನು ಒಪ್ಪಿಸಿ, ಸರ್ಕಾರವನ್ನು ಒಪ್ಪಿಸಿ ಪ್ರಯೋಗಗಳನ್ನು ನಡೆಸಿದ್ದರು. 1954ರಲ್ಲಿ ಇವರು ನಡೆಸಿದ ಪ್ರಯೋಗಗಳು ಸಫಲವಾದವು. ಪೋಲಿಯೋಗೆ ಚುಚ್ಚುಮದ್ದಿನ ಮೂಲಕ ಹಾಕಬಹುದಾದ ಲಸಿಕೆ ಸಿದ್ಧವಾಯಿತು. ಆದರೆ ಈ ಲಸಿಕೆಯ ಬಗೆಗಿನ ವಾದ ವಿವಾದಗಳು ನಿಲ್ಲಲಿಲ್ಲ. ಇದನ್ನು ಚುಚ್ಚಲು ತರಬೇತಿ ಪಡೆದ ದಾಯಿಯರ ಅವಶ್ಯಕತೆ ಇತ್ತು. ಜೊತೆಗೆ ಇದರೊಟ್ಟಿಗೆ ಸೇರಿಸಿದ ವಿವಿಧ ಅಜುವಂಟುಗಳಲ್ಲಿ ಕೆಲವು ನಿರೀಕ್ಷಿತ ಫಲಗಳನ್ನು ನೀಡಲಿಲ್ಲ. ಜೊತೆಗೆ ಸಾಕ್ರವರ ತರ್ಕವನ್ನು ಒಪ್ಪದ ಸಬೀನ್ ಮತ್ತೊಂದು ಲಸಿಕೆ ತಯಾರಿಸಲು ಉದ್ಯುಕ್ತರಾದರು. ಜೀವಂತ ವೈರಸ್ಸುಗಳನ್ನು ತುಸು ನಿಶ್ಯಕ್ತಗೊಳಿಸಿ ಹನಿ ರೂಪದ ಲಸಿಕೆಯನ್ನು ತಯಾರಿಸಿದರು. ಇದನ್ನು ಚುಚ್ಚುವ ಅವಶ್ಯಕತೆ ಇರಲಿಲ್ಲ ಹಾಗೂ ಸುಲಭವಾಗಿ ಬಾಯಿಯ ಮೂಲಕ ನೀಡಬಹುದಿತ್ತು. ಇದರಿಂದಾಗಿ ಈ ಲಸಿಕೆಗೆ ಬೇಡಿಕೆ ಹೆಚ್ಚಿತು. ಸಬೀನರ ಲಸಿಕೆಯನ್ನು ಸಾರ್ವಜನಿಕವಾಗಿ ಎಲ್ಲೆಂದರಲ್ಲೇ ನೀಡುವುದು ಸಾಧ್ಯವಾಗಿದ್ದರಿಂದ ಅದನ್ನೇ ಪೋಲಿಯೋ ನಿಯಂತ್ರಣಕ್ಕೆ ಬಳಸಲಾಯಿತು. ಹೀಗೆ ಪೋಲಿಯೋಗೆ ಮೊದಲ ಲಸಿಕೆಯನ್ನು ತಯಾರಿಸಿದರೆನ್ನುವ ಖ್ಯಾತಿ ಪಡೆದರೂ ಸಾಕರ ಲಸಿಕೆ ಹಿಂದೆ ಬಿದ್ದಿತು. ಜೋನಾಸ್ ಸಾಕ್ ಆಗಲಿ ಸಬೀನರಿಗಾಗಲಿ ನೊಬೆಲ್ ಪಾರಿತೋಷಕ ಲಭಿಸಲಿಲ್ಲ. ಆದರೆ 1954ರಲ್ಲಿ ಪೋಲಿಯೋ ವೈರಸ್ ಅನ್ನು ಜೀವಕೋಶಗಳೊಳಗೆ ಕೃಷಿ ಮಾಡುವ ಉಪಾಯವನ್ನು ಪತ್ತೆ ಮಾಡಿದ 3 ವಿಜ್ಞಾನಿಗಳಿಗೆ ನೊಬೆಲ್ ಲಭಿಸಿತ್ತು. ಅದೇ ವರ್ಷ ತಮ್ಮ ಪ್ರಯೋಗವನ್ನು ನಡೆಸಿ ಸಫಲರಾಗಿದ್ದ ಸಾಕರ ಹೆಸರನ್ನು ಸಮಿತಿ ಪರಿಗಣಿಸಿತ್ತಾದರೂ ಅದರ ಅಧ್ಯಕ್ಷರು ಸಾಕ್ ಮಾಡಿದ್ದು ಹೊಸ ಕೆಲಸವೇನಲ್ಲ, ಉಳಿದವರು ನಡೆಸಿದ ಶೋಧದ ಫಲವನ್ನು ಅವರು ಪ್ರಯೋಗಿಸಿ ತೋರಿಸಿದ್ದಾರೆ. ಅವರದ್ದೇ ಕೊಡುಗೆ ಏನೂ ಇಲ್ಲ ಎಂದು ಶರ ಬರೆದ ಕಾರಣವಾಗಿ ಇವರಿಗೆ ನೊಬೆಲ್ ಪಾರಿತೋಷಕ ಲಭಿಸಲಿಲ್ಲ. ಸಾಕ್ ನೊಬೆಲ್ ಬಹುಮಾನ ಪಡೆಯಲಿಲ್ಲ. ಆದರೆ ಇವರು ಅನಂತರ ಸ್ಥಾಪಿಸಿದ ಸಂಸ್ಥೆಗೆ ಮಾತ್ರ 6-7 ನೊಬೆಲ್ ಪಾರಿತೋಷಕಗಳು ಲಭಿಸಿದವು. ತಮಗೆ ಲಭಿಸದಿದ್ದರೇನಂತೆ, ನೊಬೆಲ್ ಪಡೆಯುವಂತಹವರನ್ನು ತಾವು ಪೋಷಿಸಿ ತೋರಿಸಿದವರು ಸಾಕ್. ತಮ್ಮ ಸಂಸ್ಥೆಯಲ್ಲಿ ಸಂಶೋಧನೆ ಕೈಗೊಳ್ಳಿ ಎಂದು ಹುಡುಕಿ ಜನರನ್ನು ಕರೆತಂದು ಸೇರಿಸಿದ್ದರು. ಚಿಕ್ಕಂದಿನಲ್ಲಿ ಸಾಕ್ರ ತಾಯಿ ತನ್ನ ಮಗ ಏನನ್ನಾದರೂ ದೊಡ್ಡದನ್ನು ಮಾಡುತ್ತಾನೆ ಎಂದು ಹೇಳುತ್ತಿದ್ದರಂತೆ. ಅಷ್ಟು ವಿಶ್ವಾಸ ಅವರ ಮಗನ ಮೇಲಿತ್ತು. ಹೆತ್ತವರಿಗೆ ಹೆಗ್ಗಣ ಮುದ್ದು ಎನ್ನುವ ಮಾತಿಗೆ ಇದು ಒಪ್ಪುತ್ತಾದರೂ ಆಕೆಯ ವಿಶ್ವಾಸವನ್ನು ಸಾಕ್ ನಿರಾಸೆಗೊಳಿಸಲಿಲ್ಲ ಎನ್ನಬಹುದು. ಅಂತಹ ಆತ್ಮವಿಶ್ವಾಸ ಇವರಲ್ಲಿ ಇತ್ತು. ಇಂತಹ ಅಪರೂಪದ ವೈದ್ಯ, ಜೀವವಿಜ್ಞಾನಿ, ಪ್ರವಾಹಕ್ಕೆ ಎದುರಾಗಿ ಈಜುವ ಧೈರ್ಯವಂತ ಸಾಕ್ ಹುಟ್ಟಿದ ದಿನ ಇಂದು ಅಕ್ಟೋಬರ್ 28. ಇದು ಇಂದಿನ ಜಾಣ ಜಾಣೆಯರು. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ನವ್ಯಶ್ರೀ, ಬೆಂಗಳೂರು. ನೆರವು
ಪ್ರಗತಿ ಟ್ರಸ್ಟ್ ಕೋಲಾರ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.